ಶ್ರೀಕಂಠೇಶ್ವರ, ನೀನು ಕಾಯೋ ಗುಣದವನು, ಕೊಲ್ಲಕ್ಕೆ ಹೋಗ್ಬೇಡ ತಂದೆ. ಅವನ್ನ ಉಳಿಸ್ಕೊ, ಅವ್ವ ಉಳಿತಾಳೆ, ಆ ತಾಯಿ ಉಳಿಸ್ತಾಳೆ. ಮೊದಲು ಆ ತಾಯಿ ಗುಡಿಗೆ ಹೋಗು, ಕೈ ಮುಗಿದು ಬೇಡ್ಕೊ, ಒಳ್ಳೇದಾಯ್ತದೆ. ನನ್ನವ್ವ ಹಂಗೆ ಉಳಿತಾಳೆ, ಅವಳಿಗೇನು ಹಾಕಿಲ್ಲ. ಯಾರು ಗಿವ್ರು ಎಲ್ಲ ನಾನು ನಂಬಕ್ಕಿಲ್ಲ. ಸಿರಿ, ನನಗೆ ಅವ್ರ ಮೇಲೆ ನಂಬಿಕೆ ಹೋಗಿರ್ಬೋದು, ಆದರೆ ಆ ತಾಯಿ ಹೇಳ್ದಂಗೆ ಒಂದಕ್ಕಿಂತ ಗುಡಿಗೆ ಹೋಗಿ ಬರೋದು ಒಳ್ಳೇದು ಕಣಪ್ಪ. ನಿನ್ನ ಜೊತೆ ಬೇಕಾದ್ರೆ ನಾನು ಬರ್ತೀನಿ. ಒತ್ತಾಯ ಮಾಡಬೇಡವ, ನನ್ನ ಹಬ್ಬಂಗೆ ಏನೂ ಹಾಕಿಲ್ಲ. ನನ್ನ ಹಬ್ಬನ್ನ ನಾನೇ ಕಾಪಾಡ್ಕೊತೀನಿ. ಅದೇನ್ರೆ ಅಷ್ಟಾದರೆ ಸಾನೇ ಸಂತೋಷ. ಬನ್ನಿ, ಒಂದು ಕಾಫಿ ಕುಡ್ಕೊಂಡೋಗಿರುತ್ತೆ. ಬೇಡ ಮಾವಯ್ಯ. ಬನ್ನಿ ಹೇಳಿ ಅಂದರೆ ಬನ್ನಿ. ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗ್ಬೇಡಿ. ಹಂಗಲ್ಲ, ಅದು ಅವನಿಗೇನು ಆಗಲ್ಲವ. ಪುಟ್ಟಮೆ, ಅಳಿಯಂದ್ರ ತಾವ ಏನು ಮಾತಾಡೋದು ಬೇಡ, ಸುಮ್ಕಿದ್ಬಿಡ. ತಗೊಳ್ಳಿ, ಕುಡೀರಿ. ಅವತ್ತೇನಾದ್ರೂ ನಾನು ಸರಿಯಾದ ಸಮಯಕ್ಕೆ ಹೋಗಿದ್ದಿದ್ರೆ ನನ್ನ ಮಿಸ್ನ ನಾನು ಕಾಪಾಡ್ಕೊಬೋದಿತ್ತು. ಅವತ್ತು ಕಾಪಾಡಕ್ ಹೋಗ್ದೆ, ಇವತ್ತು ತಾಯಿ ಗುಡಿಗೆ ಹೋದ್ರೆ ಎಲ್ಲ ಸರೋತದವ. ಆ ಮಾತೆಲ್ಲ ಈಗ ಯಾಕೆ ಅಳಿ ಅಂದರೆ ಕಾಫಿ ಕುಡೀರಿ. ನಿಮ್ದಾ? ಥ್ಯಾಂಕ್ ಯು. ಅಳಿ ಅಂದರೆ ಏನು ಮಾಡ್ಕೊಂಡ್ರಿ? ಬಾಬಾ, ಒಂದು ನಿಮಿಷ. ಎಲ್ಲಿ ಅಚ್ಚೆ ಹಾಕ್ಸ್ಕೊಂಡ್ರಾ? ಸ್ನೇಹ, ಇತ್ತೀಚೆಗೆ ಹಾಕ್ಸ್ಕೊಂಡ್ರಾ? ಅವ್ವ ನೋಡಿಲಿ, ಬಾವ ಅಕ್ಕನ ಹೆಸರನ್ನ ಅಚ್ಚೆ ಹಾಕ್ಸ್ಕೊಂಡಿದ್ದಾರೆ. ಸ್ನೇಹ, ಒಂದು ನಿಮಿಷ ಬಾರ್ಮಾಯ್ತು.
ಬಾವಾ ನಂಬತ್ತೀನಿ. ಸರಿ ಸರಿ ಸುಮಾ ಹಾಲು ತಗೋ. ಅಯ್ಯೋ ಅಕ್ಕ ಬೇಡ ಅನ್ನಲ್ಲ. ಊಟನೂ ಅರ್ಧಂಬರ್ಧ ಮಾಡಿದ್ಯಾ, ಹಾಲಾದರೂ ಕುಡಿ ಸುಮಾ. ಆಯ್ತಕ್ಕ, ಇಲ್ಲಿಡು, ಆಮೇಲೆ ಕುಡಿತೀನಿ. ಯಾಕ ಯಾರ ಮಾತನ್ನು ಕೇಳೋಕ್ಕಿಲ್ಲ. ಸ್ನೇಹ, ನಿನ್ನ ಮನೆ ಕಳವೆ. ಸುಮಾ, ನಿಂದು ಓದಾದ್ಮ್ಯಾಕೆ ಲೈಟ್ ಆಫ್ ಮಾಡಿಬಿಡು. ಆಯ್ತಕ್ಕ, ನೀನು ಮಲ್ಕೋ. ಸುಮಾ, ನಾವು ನಾಳೆ ಅಮ್ಮನವ್ರ ಗುಡಿಗೆ ಹೋಗೋಣ. ನಾವಾ? ನಿನಗೆ ಕಾಲೇಜ್ ಇದೆ ಅಂದರೆ ಬೇಡ, ಇಲ್ಲಾಂದರೆ ನೀನು ನನ್ನ ಜೊತೆಗೆ ಬರ್ತೀಯಾ? ನಾವೇ ಹೋಗಿ ಬಂಗಾರಮ್ಮವ್ರಿಗೋಸ್ಕರ ಬೇಡ್ಕೊಳ್ಳೋಣ ಅಂತ. ಬೆಳಗ್ಗೆ ಅಂದರೆ ನಾನು ಬರ್ತೀನಿ. ಸರಿ, ಹಾಗಿದ್ರೆ ಬೆಳಗ್ಗೆನೇ ಹೋಗೋಣ. ಅಕ್ಕ, ಈಗ ಸಮಾಧಾನ ಆಯ್ತಾ ನಿನಗೆ? ಆ ಕಣಿ ಹೆಂಗ್ಸ್ ಹೇಳಿದ್ದಕ್ಕೆ ತಾನೇ ನೀನು ದೇವಸ್ಥಾನಕ್ಕೆ ಬಂದಿದ್ದು. ಈ ವಿಷಯದಲ್ಲಂತೂ ನೀನು ನಮ್ಮ ಸ್ನೇಹಕ್ಕಂಗೆ ಫುಲ್ ಆಪೋಸಿಟ್. ಯಾಕೆ? ಸ್ನೇಹಕ್ಕಂಗೆ ದೇವ್ರ ಮೇಲೆ ನಂಬಿಕೆ ಇರಲಿಲ್ವಾ? ಅಯ್ಯೋ ಹಾಗಲ್ಲ, ಅವಳಿಗೂ ದೇವ್ರ ಮೇಲೆ ನಂಬಿಕೆ ಇತ್ತು. ಆದರೆ ನಮ್ಮನ್ನ ಕಾಯೋರು ಇದ್ದೇ ಇರ್ತಾರೆ ಅಂತ ಹೇಳ್ತಿದ್ಲು. ಆದರೆ ಕಣಿ ಹೆಂಗ್ಸ್ ಹೇಳಿದ್ದಕ್ಕೆ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಗುಡಿಗೆ ಓಡ್ ಬರ್ತಿರ್ಲಿಲ್ಲ. ನಮ್ಮನ್ನ ಕಾಯೋರು ಇರ್ತಾರೆ ಅಂದಮೇಲೆ ಕಾಯೋರಿಗೆ ಸಂದೇಶ ಕೊಡೋರು ಇರ್ತಾರೆ ಅನ್ನೋದು ನನ್ನ ನಂಬಿಕೆ. ಕಣಿ ಹೇಳೋರು, ಭವಿಷ್ಯ ನುಡಿಯೋರು, ಇವರೆಲ್ಲರೂ ಸಂದೇಶ ಕೊಡೋ. ಅಕ್ಕ, ಪೂಜೆ ಎಲ್ಲ ಆಯ್ತಲ್ಲ, ಇದೆಲ್ಲ ಯಾಕೆ?
ಸಹಾಯ ಮಾಡಿದ ಕುಟುಂಬಗಳಿಗೆ ಒಳ್ಳೇದಾಗೋ ಹಾಗೆ ಮಾಡು ತಾಯಿ. ಬಂಗಾರಮ್ಮವರು ಬೇಗ ಹುಷಾರಾಗೋ ಹಾಗೆ ಮಾಡಮ್ಮ. ಅಪ್ಪ ನೀನು ಎದ್ದು ಬಂದ ಮ್ಯಾಕೆ ನನ್ನ ಸ್ಯಾನೆ ಬೈಬೋದು ಅನಿಸ್ತೈತೆ. ನಿಂಗೆ ದೇವ್ರುಗಳಂದ್ರೆ ಸ್ಯಾನೆ ನಂಬಿಕೆ ಅಲ್ವೇ? ನಿನ್ನಿಂದಲೇ ನಾನು ಕೈ ಮುಗಿತೈತೆ. ನನಗೆ ಗಿಫ್ಟಿ ಇದ್ದಂಗೆ ನಾನು ಯಾವತ್ತೂ ಬಲವಾಗಿ ಕೇಳ್ಕೊಂಡೇ ಅಲ್ಲ. ಆದರೆ ಈಗ ಅರ್ಥ ಆಯ್ತೈತೆ ಕೇಳ್ಕೊಂಡಿದ್ದಿದ್ರು ಏನು ಉಪಯೋಗ ಇರ್ತಿದ್ದಿಲ್ಲ ಅಂತ. ಅದಕ್ಕೆ ನೀನೇ ಉದಾಹರಣೆ. ನೀನುವೇ ನನ್ನ ಜೀವನ ಸಂದಾಗಿರಬೇಕು, ನಾನು ಮೆಸ್ಸು ಕೊನೆ ಗಂಟೆಗೆ ಸುಖವಾಗಿರ್ಬೇಕು ಅಂತ ಬೇಡ್ಕೊತಿದ್ದೆ. ಆದರೆ ಈಗೇನಾಯ್ತು ನೋಡು. ಈ ದ್ಯಾವ್ರಿಗೆ ಇವರೆಲ್ಲ ಯಾರೂ ಇಲ್ಲ ಬಂಗಾರ. ನಮ್ಮನ್ನು ನಾವೇ ನೋಡ್ಕೋಬೇಕು. ಎಲ್ಲ ನಮ್ಮ ಕೈಲೈತೆ. ಅದಕ್ಕೆ ನಾನು ಈ ತೀರ್ಮಾನ ತಗೊಂಡಿರೋದು. ನಮ್ಮೂರನ್ನ ಕೊಂದು ನಿನ್ನ ಈ ಪರಿಸ್ಥಿತಿಗೆ ತಂದವ್ರನ್ನ ಯಾವುದೇ ಕಾರಣಕ್ಕೂ ಬಿಡೋಕ್ಕಿಲ್ಲ. ನಾನೇ ನನ್ನ ಕೈಯಾರೆ ಕೊಲ್ತೀನವ. ಅವ್ರು ಸತ್ರೆ ನನ್ನ ಕೈನಾಗೆ. ನಾನು ಮಾತ್ರ ಬಿಡೋಕ್ಕಿಲ್ಲವ, ಬಿಡೋಕ್ಕಿಲ್ಲ. ಅವ್ವ ಅವ್ವ ಡಾಕ್ಟ್ರ ಡಾಕ್ಟ್ರ ಅವ್ವ ತಾಯಿ, ಬಂಗಾರಮ್ಮವ್ರನ್ನ ಕಾಪಾಡಮ್ಮ. ಕಾಪಾಡು. ಅಯ್ಯೋ ಅಕ್ಕ, ಏನಾಯ್ತು? ಬಾ ಕೂತ್ಕೋ. ಸುಮಾ, ಏನಾಯ್ತವ? ಅಜ್ಜಿ, ಅದು ಅಕ್ಕಂಗೆ ತಕ್ಕ ದೇವ್ರ ಪ್ರಸಾದ ತಕ್ಕ, ಎಲ್ಲ ಸರಿ ಹೋಯ್ತದೆ. ಇಲ್ಲ ಬೇಡಜ್ಜಿ, ಖಾಲಿ ಹೊಟ್ಟೆಲ್ಲೇ ಸೇವೆ ಮಾಡ್ತೀನಿ ಅಂತ ನಾನು ಬೇಡ್ಕೊಂಡಿದ್ದೆ. ಸೇವೆ ಮುಗೀತಲ್ಲ ತಾಯಿ. ತಕ್ಕ ದೇವ್ರನ್ನ ಮುನ್ಸ್ಕೊಳಕ್ಕಿಲ್ಲ. ತಕ್ಕ ಕೊಡಿ ಅಜ್ಜಿ. ಏನವ
ಉರುಳು ಸೇವೆ ಮಾಡಿದ್ಯಾ? ಹ್ಞೂ ಅಜ್ಜಿ, ಬೇಡ ಅಂದರೂ ಕೇಳಲಿಲ್ಲ. ಅಂಥದ್ದೇನವ ಹರಕೆ? ಮದುವೆ ಆಗಲಿ ಅಂತ ಬೇಡ್ಕೊಂಡಿದ್ಯಾ? ಇಲ್ಲಜ್ಜಿ, ನನಗದ್ರಲ್ಲಿ ಆಸಕ್ತಿ ಇಲ್ಲ. ಮತ್ತೇನು ಬೇಡಿಕೆ ಇತ್ತು? ಬಂಗಾರಕ್ಕೆ ಹುಷಾರಾಗಬೇಕು ಅಂತ ಬೇಡ್ಕೊಂಡಿದ್ದಾರೆ. ಕಣಿ ಹೆಂಗ್ಸ್ ಬಂದು ಹೇಳ್ಬಿಟ್ಟು ಹೋಗಿದ್ಲು. ಆ ತಾಯಿ ಉಳಿಸ್ತಾಳೆ. ಮೊದಲು ಆ ತಾಯಿ ಗುಡಿಗೆ ಹೋಗು, ಕೈ ಮುಗಿದು ಬೇಡ್ಕೊ, ಒಳ್ಳೇದಾಯ್ತದೆ. ಅದು ಅಲ್ಲದೆ ಕಂಠಿ ಬಾವ ಇವ್ರನ್ನ ನೋಡಿದಾಗೆಲ್ಲ ನಮ್ಮವ್ರ ಸಾವಿಗೆ ನೀನೇ ಕಾರಣ ಅಂತ ಬೈತಾರೆ. ಪಾಪ ಇವ್ರಿಗೆ ಎಷ್ಟು ಬೇಜಾರಾಗಿರುತ್ತೆ. ಹಾಗೇನಿಲ್ಲ, ಅವರು ಮನಸ್ಸಲ್ಲಿರೋ ಬೇಜಾರಿಂದ ನನಗೆ ಬೈತಾರಷ್ಟೇ. ಕಂಠಿ ಸಾಹೇಬ್ರು ಹೇಳೋದು ಒಂದು ರೀತಿಲಿ ಸರಿನೇ ಏನೋ. ನಾನವತ್ತು ಅವರನ್ನು ತಡಿದೇ ಇದ್ದಿದ್ರೆ ಅಕ್ಕ ಇವತ್ತು ಬದುಕಿರ್ತಿದ್ರೇನೋ. ಇಲ್ಲವ, ಹಂಗೆಲ್ಲ ಏನು ಯೋಚನೆ ಮಾಡಬೇಡ. ಆ ತಾಯಿ ಲೆಕ್ಕಾಚಾರ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹೌದು, ನಮ್ಮ ಕಂಠಿ ನಿನ್ನ ಬೈದ್ರು ನೀನು ನಮ್ಮನೆಗೋಸ್ಕರ ಬೇಡ್ಕೊಂಡು ಈ ಸೇವೆ ಮಾಡ್ತಿದ್ಯಲ್ಲ, ಈ ಒಳ್ಳೆ ಗುಣ ನಿನ್ಗೆ ಎಲ್ಲಿಂದ ಬಂತವ? ನನ್ನ ಸುತ್ತಮುತ್ತ ಇರೋರು ಎಲ್ಲ ಒಳ್ಳೆಯವರೇ ಅಲ್ವಾ ಅಜ್ಜಿ? ಆದರೆ ನನಗೆ ಧೈರ್ಯ ಇರಲಿಲ್ಲ. ಅದನ್ನ ತುಂಬಿದ್ದು ಸ್ನೇಹಕ್ಕ. ಅಕ್ಕಂಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಜ್ಜಿ. ಕಂಠಿ ಸಾಹೇಬರು ಮೊದಲಿನ ಥರ ಆಗಬೇಕು, ಬಂಗಾರಮ್ಮವರು ಹುಷಾರಾಗಬೇಕು. ಅದಕ್ಕೆ ಇದೆಲ್ಲ ಮಾಡ್ತಾ ಇದ್ದೀನಿ ಅಷ್ಟೇ. ಬಂಗಾರಮ್ಮ ಅವರೇ, ನಾ ಮಾತಾಡೋದು ಕೇಳಿಸ್ತಾ ಇದೆಯಾ? ನೀವು ಏನಾದರೂ ಮಾತಾಡಿ. ಅಳ್ಬೇಡ ಮಗ, ನನಗೆ ಯೋವನೂ ಆಗಿಲ್ಲ. ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ನಮ್ಮನ್ನ ಮೀರಿದ ಒಂದು ಶಕ್ತಿ ಅವ್ರನ್ನ ಕಾಪಾಡಿದೆ. ನೀವೀಗ ಅವ್ರ ಹತ್ರ ಮಾತಾಡ್ಬೋದು, ಬಟ್ ತುಂಬ ಸ್ಟ್ರೈನ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಆಮೇಲೆ ಇನ್ನೊಂದು ವಿಷಯ, ಬನ್ನಿ. ಸ್ನೇಹ ಅವ್ರು ಹೋಗಿರೋ ವಿಷಯನ ಈಗಲೇ ಬಂಗಾರಮ್ಮನವ್ರು ಹೇಳೋದು ಬೇಡ. ಅವರು ಕಂಪ್ಲೀಟಾಗಿ ಗುಣವಾದ ಮೇಲೆ ಈ ವಿಷಯನ ಹೇಳಿದ್ರಾಯ್ತು. ಸರಿ ಡಾಕ್ಟ್ರೆ.